ಸಿ ವೀಗನ್ ಡಯಟ್ ಅಂದರೆ ಎನಿಥಿಂಗ್ ವಿಚ್ ಇಸ್ ಸೋರ್ಸ್ ಫ್ರಮ್ ಅನಿಮಲ್. ಇವಾಗ ಹಸುವಿಂದ ಹಾಲಾಗಲಿ, ಅದ್ರದ್ದು ಬೈ ಪ್ರಾಡಕ್ಟ್ಸ್ ಆಗಲಿ, ಪನೀರ್ ಆಗಲಿ, ಆಯಿತಾ, ಚೀಸ್ ಆಗಲಿ ಅಥವಾ ಮೊಸರು ಏನಾದರೂ ಮಾಡ್ತೀವಲ್ಲ, ದ ಸೋರ್ಸ್ ವಿಚ್ ಇಸ್ ಫ್ರಮ್ ಅನಿಮಲ್ ಅದನ್ನ ನಾವು ಕನ್ಸ್ಯೂಮ್ ಮಾಡಬೇಕಂತ ವೀಗನ್ ಡಯಟ್ ಹೇಳ್ತೀವಿ. ವೀಗನ್ ಡಯಟ್ ಫಾಲೋ ಮಾಡೋದ್ರಿಂದ ಯಾವ್ಯಾವ ನ್ಯೂಟ್ರಿಷನ್ಗೆ ಪ್ರಾಬ್ಲಮ್ ಆಗುತ್ತೆ, ಸೊ ಅಂದ್ರೆ ಏನು ಡಿಫಿಷಿಯೆಂಟ್ ಆಗುತ್ತೆ? ತುಪ್ಪ, ಮೊಸರು, ಕೆನೆ ಅದನ್ನು ಬಿಟ್ಬಿಡಿ ಅಂತ ಇರೋ ವಿಚ್ ಇಸ್ ದ ಮೇನ್ ಸೋರ್ಸ್ ಫಾರ್ ವೆಜಿಟೇರಿಯನ್ಸ್. ಕರೆಕ್ಟ್. ದಟ್ ಈಸ್ ವಿಟಮಿನ್ B12 ಆಗಲಿ, ಕ್ಯಾಲ್ಸಿಯಂ ಆಗಲಿ, ಇವೆಲ್ಲ ನಮ್ಗೆ ಸೋರ್ಸ್ ಅದರಿಂದ ಸಿಗುತ್ತೆ, ವೆಜಿಟೇರಿಯನ್ಗೆ ಸಿಗುತ್ತೆ. ವೀಗನ್ ಡಯಟ್ ಇದ್ರಲ್ಲಿ ಹಾಕೋದ್ರಿಂದ ಇಟ್ ಕ್ರಿಯೇಟ್ಸ್ ಅ ವೆರಿ ಕೇಯಾಸ್. ಆಯ್ತಾ, ಎಲ್ಲಾದ್ರಲ್ಲೂ ಡಿಫಿಷಿಯೆಂಟ್ ಆಗ್ತೀರಾ, ಆಮೇಲೆ ಇರೋ ಹೆಲ್ತ್ನು ಹಾಳಾಗ್ಬಿಡತ್ತೆ ನಮ್ಗೆ. ಸೊ ಇದರಿಂದ ಯಾವ್ದಾದ್ರು ಸೀರಿಯಸ್ ಎಫೆಕ್ಟ್ ಆಗಿರೋ ಕೇಸಸ್ ನಿಮಗೆ ಗೊತ್ತಾ? ಶೇನ್ ವಾನ್ ಗೊತ್ತಾ? ಎಸ್, ಶೇನ್ ವಾನ್ ಹೌದು, ಈಸ್ ವೆರಿ ಫೇಮಸ್ ಅಲ್ವಾ? ಹೌದು, ಆಸ್ಟ್ರೇಲಿಯನ್. ಹೌದು. ಆನ್ ಎ ಜ್ಯೂಸ್ ಡಯಟ್ ಆಕ್ಚುಲಿ. ಕರೆಕ್ಟ್. ಕಾರ್ಡಿಯಾಕ್ ಅರೆಸ್ಟ್ ಆಗೈತೆ ಹೋಯ್ತು. ಆಯ್ತಾ, ಬಿಕಾಸ್ ಸಿ ಯು ಆರ್ ಸರ್ವೈವಿಂಗ್ ಓನ್ಲಿ ಆನ್ ಅ ಫ್ರೂಟ್ ಜ್ಯೂಸ್. ದಟ್ ಈಸ್ ನಥಿಂಗ್ ಬಟ್ ಶುಗರ್ಸ್. ಮಿಥುನ್, ನಾನಂತೂ ಇದ್ರಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ, ಪ್ಲೀಸ್ ಡೋಂಟ್ ಫಾಲೋ ವೀಗನ್ ಡಯಟ್. ಓಕೆ, ದಿಸ್ ಇಸ್ ಮೈ ಸ್ಟ್ಯಾಂಡ್ ಆನ್ ಇಟ್. ಓಕೆ, ನಮಸ್ಕಾರ ವೀಕ್ಷಕರೇ. ಇವತ್ತು ಇನ್ನೊಂದು ಹೊಸ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ. ಇವತ್ತು ಟಾಪಿಕ್ ಏನಂದ್ರೆ ಎಲ್ಲ ಕಡೆ ಪ್ರಚಲಿತವಾಗಿರೋ ವೀಗನ್ ಡಯಟ್ ಬಗ್ಗೆ. ವೀಗನ್ ಡಯಟ್ ಮಾಡೋದ್ರಿಂದ ಅಂದ್ರೆ ವೀಗನ್ ಡಯಟ್ ಅಂದ್ರೆ ಏನು, ವೀಗನ್ ಡಯಟ್ ಮಾಡೋದ್ರಿಂದ ನಮ್ಗೆ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇದೆಯೋ ಅಥವಾ ಅದರಿಂದ ಸೈಡ್ ಎಫೆಕ್ಟ್ ಜಾಸ್ತಿ ಇದೆಯೋ ಅದನ್ನೆಲ್ಲ ತಿಳ್ಕೊಬೇಕು ಅಂತ, ಅದನ್ನ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಬೇಕು ಅನ್ನೋದು ನಮ್ಮ ಆಸೆ. ವೀಗನ್ ಡಯಟ್ ಇಂದ ಆಗೋ ಸೈಡ್ ಎಫೆಕ್ಟ್ಸ್ ಏನು ಅಥವಾ ಅದರಿಂದ ಬೆನಿಫಿಟ್ಸ್ ಜಾಸ್ತಿ ಇದೆಯಾ ಅಂತ ತಿಳ್ಕೊಬೇಕು ಅಂತ, ತಿಳಿಸ್ಬೇಕು ಅಂತ ಇದೀವಿ. ಇವತ್ತು ಅದನ್ನ ತಿಳಿಸ್ಕೊಡೋಕೆ ನಮ್ಮ ಜೊತೆ ಮೆಟಬಾಲಿಕ್ ಹೆಲ್ತ್ ಕೋಚ್ ಅಭಿಷೇಕ್ ಅವರಿದ್ದಾರೆ. ಅಭಿಷೇಕ್, ಮತ್ತೊಮ್ಮೆ ನಮ್ಮ ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು ಮಿಥುನ್. ಹೇಗಿದ್ದೀರಾ ಅಭಿಷೇಕ್? ಚೆನ್ನಾಗಿದೀವಿ, ನಡೀತಾ ಇದೆ. ಓಕೆ, ಇವತ್ತು ನಾನು ಹೇಳ್ದಂಗೆ ಇವತ್ತಿನ ಟಾಪಿಕ್ ಏನಂದ್ರೆ ಎಲ್ಲ ಕಡೆ ವೀಗನ್ ಡಯಟ್ ಅನ್ನೋದು ತುಂಬಾ ಫೇಮಸ್ ಆಗೋಗ್ಬಿಟ್ಟಿದೆ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ. ನಮ್ಮ ವ್ಯೂವರ್ಸ್ಗೆ, ನನ್ಗೆ ಗೊತ್ತು ನೀವು ಪ್ಯೂರ್ ವೆಜಿಟೇರಿಯನ್ ಅಂತ, ಸೊ ಅಂಡ್ ಮೆಟಬಾಲಿಕ್ ಹೆಲ್ತ್ ಕೋಚ್ ಕೂಡ, ಪ್ರಾಪರ್ ನ್ಯೂಟ್ರಿಷನಿಸ್ಟ್ ಅಂತ. ಹಾಗಾಗಿ ನಿಮ್ಮಿಂದ ಬಂದ್ರೆ ವ್ಯೂವರ್ಸ್ಗೆ ಸಖತ್ತು ಸ್ವಲ್ಪ, ಬಿಕಾಸ್ ಇವಾಗ ಯಾರೋ ಒಬ್ರು ನಾನ್ ವೆಜ್ ತಿಂತಾರೆ ಅನ್ಕೊಳ್ಳಿ, ಅಥವಾ ಎಲ್ಲದನ್ನು ತಿನ್ನೋರ ಹತ್ರ ಕೇಳಿದ್ರೆ ಅವರು ಹೇಳುತ್ತಾರೆ ಅಂತ. ಸೊ ಇವಾಗ ನೀವು ಹೇಳಿದ್ರೆ ಅದಕ್ಕೆ ಒಂದ್ ಸ್ವಲ್ಪ ವ್ಯಾಲ್ಯೂ ಆಡ್ ಇರುತ್ತೆ ಅನ್ಕೊಂಡು ಯೋಚನೆ ಮಾಡಿ ಇವತ್ತು ಈ ಎಪಿಸೋಡ್ ಮಾಡೋಣ ಅಂತ. ಓಕೆ, ಖಂಡಿತ ಮಾಡೋಣಂತೆ. ಸೊ ನಮ್ಮ ಮನೆಯಿಂದ ಬರ್ಬೇಕಾದ್ರೇನೆ ಸ್ವಲ್ಪ ಮೊಸರು, ಒಂದ್ ಸ್ವಲ್ಪ ಬೆಲ್ಲ ತಿನ್ಕೊಂಡೆ ಬಂದೆ. ವೆರಿ ಗುಡ್. ಓಕೆ, ಸೊ ಅಲ್ಲೇ ವ್ಯೂವರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಈ ಎಪಿಸೋಡ್ ಅಂತ. ಸೊ ಅಭಿಷೇಕ್, ಇವಾಗ ಶುರು ಮಾಡೋಣ. ಹೇಗೆ ಅಂದ್ರೆ ವೇಗನ್ ಡಯಟ್ ಅನ್ನೋದು ಎಲ್ಲಿಂದ ಶುರು ಆಯ್ತು, ಈ ಐಡಿಯಾಲಜಿ ಎಲ್ಲ ಹೇಗೆ ಬಂತು, ಅಂದ್ರೆ ಯಾರು ಶುರು ಮಾಡಿದ್ದು? ಓಕೆ, ಸೊ ಅರೌಂಡ್ 19th ಸೆಂಚುರಿಯಲ್ಲಿ ಸೆವೆಂತ್ ಡೇ ಅಡ್ವೆನಿಸ್ಟ್ ಚರ್ಚ್ ಅನ್ನೋರು ಇದನ್ನ ತಂದ್ರು. ಒಂಥರ ಐಡಿಯಾಲಜಿನೇ ಇದೆ ಆಕ್ಚುಲಿ. ಓಕೆನಾ, ತಂದಿದ್ದು. ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ಫೌಂಡರ್ಸ್ ಬಂದ್ಬಿಟ್ಟು LNG ವೈಟ್ ಅಂತ. ಓಕೆ, ಇಟ್ ಈಸ್ ಬೇಸ್ಡ್ ಪ್ಯೂರ್ಲಿ ಆನ್ ಥಿಯೋಲಾಜಿಕಲ್. ಅಂದ್ರೆ ಯಾರಿಗೂ ಹಾರ್ಮ್ ಮಾಡಬಾರ್ದು, ಯಾರಿಗೂ ತುಂಬಾ ಅಗ್ರೆಷನ್ ತೋರಿಸಬಾರ್ದು. ಸೊ ಈ ಕಾನ್ಸೆಪ್ಟ್ ಅವ್ರು ಎಲ್ಲರಿಗೂ ತಲೆ ಮೇಲೆ ಹಾಕಕ್ ಹೋಗ್ಬಿಟ್ರು. ಸೊ ಯಾವ ಆನಿಮಲ್ಗೂ ಹಾರ್ಮ್ ಮಾಡಬೇಡಿ, ಅದರಿಂದ ಏನೂ ತಗೋಬೇಡ್ರಿ ನೀವು. ಓಕೆ, ಸೊ ಇದನ್ನ ವೀಗನ್ ಡಯಟ್ ಅಂತ ಅವರು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಆದ್ರೆ ಬರ್ತಾ 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 ಅದನ್ನ ನ್ಯೂಟ್ರಿಷನಲ್ ಒಳಗುನು ಅಡ್ವೈಸ್ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ದಟ್ ಈಸ್ ವೆನ್ ದ ಪ್ರಾಬ್ಲಮ್ ಬಿಗಾನ್ ಆಕ್ಚುಲಿ. ಓಕೆ, ಅಂದ್ರೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ವೇಗನ್ ಡಯಟ್ ಅಂದ್ರೆ ಏನು? ಅಂದ್ರೆ ಈ ಡಯಟ್ ಅಲ್ಲಿ ಏನನ್ನ ತಿಂತಾರೆ ಅಥವಾ ಏನನ್ನ ತಿನ್ಲೇಬಾರ್ದು ಅಂತ ಹೇಳ್ತಾರೆ ಅಂತ. ಸಿ ವೀಗನ್ ಡಯಟ್ ಅಂದ್ರೆ ಎನಿಥಿಂಗ್ ವಿಚ್ ಇಸ್ ಸೋರ್ಸ್ಡ್ ಫ್ರಮ್ ಅನಿಮಲ್. ಆಯ್ತಾ, ಹಸು ಆಗ್ಲಿ, ಓಕೆ, ಆಮೇಲೆ ಹನಿಬಿ ಆಗ್ಲಿ, ಅದ್ರ ಜೇನುತುಪ್ಪ ಅಥವಾ ಇವಾಗ ಹಸುವಿಂದ ಹಾಲಾಗ್ಲಿ, ಅದ್ರದ್ದು ಬೈ ಪ್ರಾಡಕ್ಟ್ಸ್ ಆಗ್ಲಿ, ಪನೀರ್ ಆಗ್ಲಿ, ಆಯ್ತಾ, ಚೀಸ್ ಆಗ್ಲಿ ಅಥವಾ ಮೊಸರು ಏನಾದ್ರೂ ಮಾಡ್ತೀವಲ್ಲ, ದ ಸೋರ್ಸ್ ವಿಚ್ ಇಸ್ ಫ್ರಮ್ ಅನಿಮಲ್ ಅದನ್ನ ನಾವು ಕನ್ಸ್ಯೂಮ್ ಮಾಡ್ಲೇಬಾರ್ದು ಅಂತ ವೀಗನ್ ಡಯಟ್ ಹೇಳ್ತಾರೆ. ಓಕೆ ಓಕೆ, ಅದು ಒಂದು. ಆದ್ರೆ ದ ಪ್ರಾಬ್ಲಮ್ ಏನಿದೆ ಅಂದ್ರೆ ಈ ವೀಗನ್ ಡಯಟ್ ಒಳಗೆ, ಓಕೆ, ಇಷ್ಟು ಬಿಕಾಸ್ ಇಂಡಿಯಾ ಬೇಯಿಂಗ್ ಮೋಸ್ಟ್ಲಿ ವೆಜಿಟೇರಿಯನ್. ಓಕೆ, ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ಸ್ ಇದಾರೆ, ಬಟ್ ಮೋಸ್ಟ್ ಆಫ್ ದ ಡೇ ನಾವು ವೆಜ್ ಡಯಟ್ ಫಾಲೋ ಮಾಡ್ತೀವಿ. ಹೌದು. ಇವಾಗ ಈ ಡಯಟ್ ನಾವು ಮಧ್ಯ ತಂದ್ರೆ, ಅಳವಡಿಸ್ಕೊಂಡ್ರೆ ವೀಗನ್ ಡಯಟ್, ನೀವೇನಂತ ಇರೋ ತುಪ್ಪ, ಮೊಸರು, ಕೆನೆ ಅದನ್ನು ಬಿಟ್ಬಿಡಿ ಅಂತ ಇರೋ ವಿಚ್ ಇಸ್ ದ ಮೇನ್ ಸೋರ್ಸ್ ಫಾರ್ ವೆಜಿಟೇರಿಯನ್ಸ್. ಕರೆಕ್ಟ್. ದಟ್ ಈಸ್ ವಿಟಮಿನ್ B12 ಆಗ್ಲಿ, ಕ್ಯಾಲ್ಸಿಯಂ ಆಗ್ಲಿ, ಇವೆಲ್ಲ ನಮ್ಗೆ ಸೋರ್ಸ್ ಅದರಿಂದ ಸಿಗುತ್ತೆ, ವೆಜಿಟೇರಿಯನ್ಗೆ ಸಿಗುತ್ತೆ. ವೀಗನ್ ಡಯಟ್ ಇದ್ರಲ್ಲಿ ಹಾಕೋದ್ರಿಂದ ಇಟ್ ಕ್ರಿಯೇಟ್ಸ್ ಅ ವೆರಿ ಕೇಯಾಸ್. ಆಯ್ತಾ, ಎಲ್ಲಾದ್ರಲ್ಲೂ ಡಿಫಿಷಿಯೆಂಟ್ ಆಗ್ತೀರಾ, ಆಮೇಲೆ ಇರೋ ಹೆಲ್ತ್ನು ಹಾಳಾಗ್ಬಿಡತ್ತೆ ನಮ್ದು.
ಸೊ ಮೊದ್ಲೇ ನೋಡ್ತಾ ಇರ ಆಲ್ಮೋಸ್ಟ್ 30% ಆಫ್ ಇಂಡಿಯಾ ಆರ್ ಇನ್ ಡಯಾಬಿಟಿಕ್ ಸ್ಟೇಜ್. ಈಗ ಇದನ್ನು ನೀವು ಫಾಲೋ ಮಾಡ್ಲಿಲ್ಲ ಅಂದ್ರೆ ಹೌದು, ಇಟ್ ವಿಲ್ ಬಿಕಮ್ ವರ್ಸ್ಟ್, ಇನ್ನ ವರ್ಸ್ಟ್ ಆಗ್ತಾ ಹೋಗುತ್ತೆ ಕರೆಕ್ಟ್ ಹೆಲ್ತ್. ನಿನ್ನೆ ನಿಮ್ದೊಂದು ಪೋಸ್ಟ್ ಕೂಡ ನೋಡ್ತಾ ಇದ್ದೆ. ಅಂದ್ರೆ USD ಅವರು ಏನ್ ಹೇಳಿದ್ದಾರೆ ಅಂದ್ರೆ ಪ್ರತಿ ಮನುಷ್ಯ 1.5 to 2 ಗ್ರಾಮ್ ಅಷ್ಟು ಪರ್ kg ಗೆ ಅವರು ಪ್ರೋಟೀನ್ ತಗೋಬೇಕು ಅಂತ. ಸೊ ಅದನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಇವಾಗ ವೆಜಿಟೇರಿಯನ್ಸ್ ಇರ್ಬೋದು, ಅಂದ್ರೆ ಈವನ್ ನಾನ್ ವೆಜಿಟೇರಿಯನ್ಸ್ ಕೂಡ ನೀವು ಹೇಳ್ದಂಗೆ ಡೈಲಿ ಏನ್ ನಾನ್ ವೆಜ್ ತಿನ್ನಲ್ಲ. ಸೊ ಇದೆಲ್ಲ ಸೋರ್ಸ್ ಇಂದಲೇ ಬರ್ಬೇಕಾಗಿರುತ್ತೆ. ಸೊ ಇದೇನು ತಗೊಳ್ಳೋದೇ ಇಲ್ಲ ಅಂದ್ರೆ ಪ್ರೋಟೀನ್ ಸಿಗೋದೇ ಇಲ್ಲ, ದೆನ್ ತುಂಬಾ ಕಷ್ಟ ಆಗೋಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಸೊ ಇವಾಗ ಅಂದ್ರೆ ನ್ಯೂಟ್ರಿಷನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಲೈಕ್ ಸ್ವಲ್ಪ ಇನ್ನ ಅಂದ್ರೆ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೋದಾ, ಯಾವ ನ್ಯೂಟ್ರಿಷನ್ ಮಾಲ್ ನ್ಯೂಟ್ರಿಷನ್ ಆಗುತ್ತೋ ಅಥವಾ ನ್ಯೂಟ್ರಿಷನ್ ಡಿಫಿಷಿಯಂಟ್ ಆಗುತ್ತೆ ನಾನು ವೀಗನ್ ಡಯಟ್ ನ ಫಾಲೋ ಮಾಡಿದ್ರೆ ಅಂತ. ಓಕೆ, ಫಸ್ಟ್ ನಿಮ್ ಕ್ವಶನ್ಗೆ ಆನ್ಸರ್ ಮಾಡಿ. ಹೌದು, USDA ಅವರು ಫಸ್ಟ್ ಹೇಳಿದ್ರು ಆಯ್ತಾ. ಅವ್ರದ್ದು ಫಸ್ಟ್ ಟ್ರಯಾಂಗಲ್ ನೋಡಿ ಹೆಂಗಿತ್ತಂತೆ. ಫಸ್ಟ್ 1992 ಇಂದ 2011 ವರೆಗೂ ದೇ ಟೋಲ್ಡ್ ಗ್ರೇನ್ಸ್ ಜಾಸ್ತಿ ತಿನ್ನಿ ಅಂತ, ಆಮೇಲೆ ಪ್ರೋಟೀನ್, ಆಮೇಲೆ ಫ್ರೂಟ್ಸ್, ಲಾಸ್ಟಿಗೆ ಫ್ಯಾಟ್ಸ್ ಅಂದ್ರೆ ಘೀ, ಬಟರ್, ಆತರ ಚೀಸ್. ನಾವು ಲೇಟೆಸ್ಟ್ ನ್ಯೂಸ್ ಪ್ರಕಾರ Jan 10th ಅನ್ಸುತ್ತೆ, 2 days ಬ್ಯಾಕ್ ಪ್ರಕಾರ ಆ ಟ್ರಯಾಂಗಲ್ ಆಪೋಸಿಟ್ ಆಗ್ಬಿಟ್ಟಿದೆ. ಫಸ್ಟ್ ದೇ ಆರ್ ಟೆಲಿಂಗ್ ಪ್ರೋಟೀನ್ ತಿನ್ನಿ, ದಟ್ ಟು ಅನಿಮಲ್ ಸೋರ್ಸ್ಡ್ ಬೇಸ್ಡ್ ಪ್ರೋಟೀನ್, ಕರೆಕ್ಟ್, ದೇ ಆರ್ ಟೆಲಿಂಗ್. ಅದಾದ್ಮೇಲೆ ಸ್ಯಾಚುರೇಟೆಡ್ ಫ್ಯಾಟ್ಸ್ ವಿಚ್ ಇಸ್ ವೆರಿ ಗುಡ್, ನಾವು ಇಂಡಿಯನ್ಸ್ ಫಾಲೋ ಮಾಡ್ತಾ ಇದೀವಿ. ಘೀ, ಬಟರ್, ಬಿಕಾಸ್ ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ವಿಚ್ ಇಂಟ್ರೊಡ್ಯೂಸ್ಡ್ ಘೀ ಅಂಡ್ ಪನೀರ್ ಟು ದ ವರ್ಲ್ಡ್. ಅದು ಇಂಡಿಯನ್ಸ್ ಕೊಟ್ಟಿರೋದು ಇಡೀ ವರ್ಲ್ಡ್ ಗೆ. ಆಮೇಲೆ ಬಂದ್ಬಿಟ್ಟು ವೆಜಿಟೇಬಲ್ಸ್, ಫೈಬರ್ಸ್, ಎಲ್ಲಿ ನಿಮ್ಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಸಿಗುತ್ತೆ. ಸೊ ಎಲ್ಲಾ ವೆಜಿಟೇಬಲ್ಸ್ ತಿನ್ಬೇಕು, ಎಲ್ಲಾ ತರಕಾರಿ ಕೂಡ ತಿನ್ಬೇಕು ನೀವು. ಲಾಸ್ಟ್ ಗೆ ಬಂದ್ಬಿಟ್ಟು ಫ್ರೂಟ್ಸ್, ಆಯ್ತಾ. ಬಟ್ ದ ಬಾಟಮ್ ಮೋಸ್ಟ್ ಪಾರ್ಟ್ ಇರೋದು ಗ್ರೇನ್ಸ್. ಯು ಶುಡ್ ಅವಾಯ್ಡ್ ಗ್ರೇನ್ಸ್ ಅಟ್ ಆಲ್ ಕಾಸ್ಟ್, ಬಿಕಾಸ್ ಗ್ರೇನ್ಸ್ ಆರ್ ಕ್ರಿಯೇಟಿಂಗ್ ಮೋರ್ ಪ್ರಾಬ್ಲಮ್. When they told previously you consume more grains, now they are telling you totally opposite, that is consume less grains, which is very correct and we should stick to it. ಯಾಕಂದ್ರೆ ನಮ್ ಇಂಡಿಯನ್ ನೀವು ಇದು ನೋಡಿದ್ರೆ ಅಗ್ರಿಕಲ್ಚರ್ ಫುಲ್ ನೋಡಿದ್ರೆ ಮೋಸ್ಟ್ ಆಫ್ ದ ಸ್ಟೇಟ್ಸ್ ಆರ್ ಗ್ರೇನ್ಸ್ ಓನ್ಲಿ, ಜಾಸ್ತಿ ಬೆಳೆಸ್ತಾರ. ಓಕೆ, ಅಂಡ್ ದ ಮೋಸ್ಟ್ ಆಫ್ ದ ಮೆಟಬಾಲಿಕ್ ಡಿಸೀಸ್ ಕೂಡ ಅಲ್ಲಿಂದಾನೆ ಜನರೇಟ್ ಆಗ್ತದೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಆಮೇಲೆ ನಮ್ದು ಇಂಡಿಯನ್ ಪ್ಲೇಟ್ಸ್ ಪ್ರಕಾರ 65% ಇಟ್ಸ್ ಕಾರ್ಬ್ಸ್ ಓನ್ಲಿ. ಸೊ ಅವ್ರು ಹೇಳ್ತಿರೋದು ಕರೆಕ್ಟ್, ಪ್ರೋಟೀನ್ ತಗೊಳ್ಳಿ, ಒಳ್ಳೆ ಫ್ಯಾಟ್ಸ್ ತಗೊಳ್ಳಿ, ಆಮೇಲೆ ವೆಜಿಟೇಬಲ್ಸ್, ಬಟ್ ಗ್ರೇನ್ಸ್ ಸ್ವಲ್ಪ ಅಲ್ಲೇ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಬಟ್ ನಾಟ್ ಕಂಪ್ಲೀಟ್ಲಿ ಅವಾಯ್ಡ್, ಬಿಕಾಸ್ ವಿ ಕೆನಾಟ್ ಅವಾಯ್ಡ್. ನಾವು ಇಂಡಿಯನ್ಸ್ ಎಲ್ಲ ಕಡೆ ಸಿಗ್ತಾ ಇದೆ, ಬಟ್ ಕನ್ಸ್ಯೂಮ್ ಇನ್ ಲೆಸ್ ಕ್ವಾಂಟಿಟಿ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನೆಕ್ಸ್ಟ್ ಏನ್ ಕೇಳಿದ್ರಿ ನೀವು? ಲೈಕ್ ಅಂದ್ರೆ ಇವಾಗ ವೀಗನ್ ಡಯಟ್ ಫಾಲೋ ಮಾಡೋದ್ರಿಂದ ಯಾವ್ಯಾವ ನ್ಯೂಟ್ರಿಷನ್ಗೆ ಪ್ರಾಬ್ಲಮ್ ಆಗುತ್ತೆ, ಸೊ ಅಂದ್ರೆ ಏನ್ ಡಿಫಿಷಿಯಂಟ್ ಆಗುತ್ತೆ ಇವಾಗ ನಾರ್ಮಲ್ ಡಯಟ್ಗೂ ಲೈಕ್ ವೀಗನ್ ಡಯಟ್ ಫಾಲೋ ಮಾಡೋದ್ರಿಂದ ನೀವು ಫಾಲೋ ಮಾಡಿ ಅಂತ ಏನಾದ್ರು ಬೈ ಚಾನ್ಸ್ ಏನಾದ್ರು ಸಜೆಸ್ಟ್ ಏನಾದ್ರು ಮಾಡ್ತೀರಾ? ಮಿಥುನ್, ನಾನಂತೂ ಇದ್ರಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ, ಪ್ಲೀಸ್ ಡೋಂಟ್ ಫಾಲೋ ವೀಗನ್ ಡಯಟ್. ದಿಸ್ ಇಸ್ ಮೈ ಸ್ಟ್ಯಾಂಡ್ ಆನ್ ಇಟ್. ಓಕೆ, ಆಮೇಲೆ ಅದರಿಂದ ಆಗ ಡಿಫಿಷಿಯನ್ಸಿಗಳು ಏನೇನಿದೆ ಅಂದ್ರೆ ವಿಟಮಿನ್ B12 ಫಸ್ಟ್. ಎಲ್ಲಿ ನಿಮ್ಗೆ ಮೊಸರು, ತುಪ್ಪ, ಕೆನೆಯಿಂದ ಸಿಗ್ತಾ ಇದೆ, ನೀವು ಅದನ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿದ್ರೆ ನಿಮ್ B12 ಕೂಡ ಸಿಗಲ್ಲ, ನಿಮ್ಗೆ ಡಿಫಿಷಿಯಂಟ್ ಆಗ್ತೀರಾ, ವಿಚ್ ಇಸ್ ವೆರಿ ಗುಡ್ ಫಾರ್ ಯುವರ್ ನರ್ವ್ಸ್ ಸ್ಟಿಮ್ಯುಲೇಷನ್, ಇಮ್ಯುನಿಟಿ. ಹೌದು, ಅದು ಬೇಕೇ ಬೇಕು ಇಂಡಿಯನ್ಸ್ಗೆ. ವಿಟಮಿನ್ D ಬೇಕೇ ಬೇಕು. ಆಮೇಲೆ ಕ್ಯಾಲ್ಸಿಯಂ ಅದಂತೂ ಬೇಕು, ಯಾಕಂದ್ರೆ ಬೋನ್ಸ್ ಚೆನ್ನಾಗಿರ್ಬೇಕು. ಓಕೆ, ಓಡಾಡಕ್ಕೆ ಎಲ್ಲ ಆಕ್ಟಿವಿಟೀಸ್ ಮಾಡಕ್ಕೆ. ಮೆಗ್ನೀಷಿಯಂ ಆಗ್ಲಿ, ಸೊ ಇದೆಲ್ಲ ನಮ್ಗೆ ಬೇಕೇ ಬೇಕು. ಅಂಡ್ ದೀಸ್ ಆಲ್ ವೆಜಿಟೇರಿಯನ್ಸ್ಗೆ ಬಹಳ ಹೆಲ್ಪ್ ಆಗುತ್ತೆ ಆಕ್ಚುಲಿ ಇದು, ನಾವು ಸ್ಯಾಚುರೇಟೆಡ್ ಫ್ಯಾಟ್ಸ್ ತಿನ್ನೋದ್ರಿಂದ. ಸೊ ದಟ್ ಈಸ್ ಒನ್ ಪಾರ್ಟ್. ಆಮೇಲೆ ಸಿ ದ ಪ್ರಾಬ್ಲಮ್ ವಿತ್ ದ ವೀಗನ್ ಡಯಟ್ ಈಸ್ ಏನಿದೆ ಅಂದ್ರೆ ದೇ ಟೆಲ್ ಡೋಂಟ್ ಹಾರ್ಮ್ ಎನಿ ಆನಿಮಲ್ ಅಂತ. ಓಕೆ, ಬಟ್ ನೀವು ನೋಡಿ ವಾಟ್ ವಿ ಶುಡ್ ಕನ್ಸ್ಯೂಮ್ ದೆನ್ ಟು ಟೆಲ್ ಮಿ. ಆಲ್ಮಂಡ್ಸ್ ತಿನ್ನಕ್ಕಾಗತ್ತಾ? ಇಲ್ಲ. ಆಲ್ಮಂಡ್ ಮಿಲ್ಕ್ ತಿನ್ನಕ್ಕಾಗತ್ತಾ? 1 ಲೀಟರ್ಗೆ 350 ರೂಪಾಯಿ ರೀ. ಅದು ಕುಡಿಯಕ್ಕಾಗತ್ತಾ? ನೋ. ಸೋಯಾ ಮಿಲ್ಕ್ ಕುಡಿಯಕ್ಕಾಗತ್ತಾ? ಇಲ್ಲ. ಸೊ ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಅಲ್ಲ, ಇನ್ನ ಕೆಳಗಿರ್ತಾರಲ್ಲ ಪಾಪ, ಅವ್ರೆಲ್ಲ ಏನ್ ಮಾಡ್ಬೇಕು? ಪಾಪ 1 ಲೀಟರ್ 56 ರೂಪಾಯಿ. ಓಕೆ, ಅದೇ ಅವ್ರ ಕಷ್ಟ ಆಗುತ್ತೆ ತೊಗೊಳಕ್ಕೆ. ಸೊ ಅಟ್ ಲೀಸ್ಟ್ ದಟ್ ಗಿವ್ಸ್ ಯು ಲಿಟಲ್ ಬಿಟ್ ಆಫ್ ಪ್ರೋಟೀನ್ ಆಗ್ಲಿ, ಫ್ಯಾಟ್ಸ್, ಅದರಿಂದ ಮೊಸರು ಮಾಡ್ಕೋಬಹುದು, ಪನೀರ್ ಮಾಡ್ಕೋಬಹುದು, ಮೊಸರು, ಲೈಕ್ ಎವ್ರಿಥಿಂಗ್ ನಿಮ್ಗೆಲ್ಲ ಬೈ ಪ್ರಾಡಕ್ಟ್ ಸಿಕ್ಬಿಡುತ್ತೆ ಆ 1 ಲೀಟರ್ ಹಾಲಲ್ಲಿ.
ನಾವು ಟೋಟಲಿ ನೀವು ವಿಗನ್ ಹೋಗೋದ್ರಿಂದ ಒಂದು ಕಮರ್ಷಿಯಲ್ ಫುಲ್ ಎಲ್ಲಾ ಇಂಡಸ್ಟ್ರಿಯಲೈಸೇಷನ್ಸ್ ಹಂಗ ಆಗ್ತಾ ಇದೆ. ಸೊ ಆಲ್ ಪ್ರಾಫಿಟ್ ಇಸ್ ಗೋಯಿಂಗ್ ಟು ಸಿಇಒಸ್ CFOs, ಅವ್ರ ಪ್ರಾಫಿಟ್ ಹೋಗ್ತಾ ಇದೆ. ಹೌದು. ಅಂಡ್ ದ ಸಫರರ್ಸ್ ಆರ್ ವಿ ಇಂಡಿಯನ್ಸ್. ಯಾಕೆ ಇಂಡಿಯನ್ಸ್ಗೆ ಈಸಿಲಿ ಅಪ್ಲಿಕೇಬಲ್ ಆಗುತ್ತೆ ಇದು ವಿಗನ್ ಡಯಟ್ ಫಾಲೋ ಮಾಡೋದು? ಬಿಕಾಸ್ ವಿ ಆರ್ ಆಲ್ರೆಡಿ ವೆಜಿಟೇರಿಯನ್ ಬೈ ಡಿಫಾಲ್ಟ್, ಮೋಸ್ಟ್ ಆಫ್ ದೆಮ್ ಆಫ್ ಕೋರ್ಸ್. ಕರೆಕ್ಟ್. ಅವ್ರಿಗೆ ಈಸಿ ಆಗ್ಬಿಡುತ್ತೆ, ಇದನ್ನು ಬಿಟ್ಬಿಡ್ಬೋದಲ್ಲ ನಾನು ಅಂತ. ಅಂಡ್ ಯು ಗೆಟ್ ಸಮಥಿಂಗ್ ಫ್ಯಾನ್ಸಿ ವಿಚ್ ಇಸ್ ಹರ್ಡ್ ಇನ್ ಲೇಟೆಸ್ಟ್ ನ್ಯೂಸ್. ಸೆಲೆಬ್ರಿಟೀಸ್ ಫಾಲೋ ಮಾಡ್ತಿದ್ದಾರೆ, ನಾನು ಮಾಡ್ಬೇಡ, ನಾನು ಇದೇ ತರ ಆಗ್ಬೋದಲ್ಲ. ಡೋಂಟ್ ಗೋ ಆನ್ ದಿಸ್ ಫ್ಯಾನ್ಸಿ ವರ್ಡ್ ಕಾಲ್ಡ್ ವಿಗನ್ ಡಯಟ್. ಕರೆಕ್ಟ್. ಅಂಡ್ ವಿ ಆರ್ ನಾಟ್ ಹಾರ್ಮಿಂಗ್ ಎನಿ ಅನಿಮಲ್ಸ್. ಇಟ್ ಈಸ್ ಅ ಏನಂತಾರೆ, ನಾವು ನೋಡ್ಕೊಂಡ್ ಬಂದ್ರೆ ಇಟ್ ಈಸ್ ಎ ವೆರಿ ಸರ್ಕ್ಯುಲರ್ ಕೈಂಡ್ ಆಫ್ ಫಾರ್ಮಿಂಗ್ ಅಂತ ಹೇಳ್ಬೋದು ನಾವು. ಬಿಕಾಸ್ ಯಾಕೆಂದ್ರೆ ಇವಾಗ ನೋಡಿ, ನೀವು ಒಂದ್ ಫೀಲ್ಡ್ ತಗೋತೀರ, 1 acre ಲ್ಯಾಂಡ್ ತಗೊಳ್ರಪ್ಪ, ನೀವ್ ಅದ್ರಲ್ಲಿ ಆಲ್ಮಂಡ್ ಏನಾರು ಬೆಳ್ಸಕ್ ಹೋದ್ರೆ ಅಥವಾ ಸೋ ಏನಾರು ಬೆಳ್ಸಕ್ ಹೋದ್ರೆ ಅದು 10 times ನೀರ್ ತಗೊಳತ್ತೆ. ಓಕೆ, ಅಂಡ್ ಇಟ್ ಈಸ್ 10 times ನೀರ್ ತಗೊಳತ್ತೆ, ವಿಚ್ ಎ ಕೌ ಕ್ಯಾನ್ ಡ್ರಿಂಕ್ ಇನ್ ಎ ಲೈಫ್ ಟೈಮ್ ಆಕ್ಚುಲಿ. ಓಕೆ. ಸೊ ನೀವು ಒಂದು ಆ ಲ್ಯಾಂಡ್ ಅದು ಫಸ್ಟ್ ಫುಲ್ ನೀರ್ ಅಬ್ಸಾರ್ಬ್ ಮಾಡ್ಕೋತಾರೆ, ಬಿಕಾಸ್ ಪಕ್ಕದೆಲ್ಲ ಯಾವ ಗಿಡಗಳಿರ್ತಾವ ಅದು ಹಾಳಾಗ್ಬಿಡುತ್ತೆ. ಓಕೆ, ಅಂಡ್ ಯು ಆರ್ ಕಾನ್ಸಂಟ್ರೇಟಿಂಗ್ ಆನ್ ಆಲ್ಮಂಡ್ಸ್ ವಿಚ್ ಇಸ್ ಈಸಿಲಿ ಡನ್ ಥ್ರೂ ವಾಟರ್ ಅಂಡ್ ವೆರಿ ಈಸಿ ಆಲ್ಸೋ. ಇಂಡಸ್ಟ್ರಿಯಲ್ ಎಕನಾಮಿಕ್ ಪ್ರಕಾರ ದಟ್ ಈಸ್ ವೆರಿ ಈಸಿ ಟು ಪ್ರೊಡ್ಯೂಸ್. ಓಕೆ, ಓನ್ಲಿ ಯು ವಾಂಟ್ ದಟ್ 10 times ಆಫ್ ವಾಟರ್. ಅಂಡ್ ದ ಪ್ರಾಬ್ಲಮ್ ಹಿಯರ್ ಇಸ್, ನಿಮ್ಗೆ ಹೈಲಿ ಸೆಲ್ ಮಾಡ್ಬೋದು ಆಲ್ಮಂಡ್. ದೇ ಕ್ಯಾನ್ ಪ್ರೊಡ್ಯೂಸ್ ಚೀಪ್ ಓನ್ಲಿ ಥ್ರೂ ವಾಟರ್. ಓಕೆ, ಅಂಡ್ ಆಲ್ಮಂಡ್ಸ್ ಇದು ಗ್ರೈನ್ಸ್ ಇಂದ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರಾಫಿಟಿಂಗ್, ಆಯ್ತಾ, ಅವ್ರಿಗೆ 100% ಪ್ರಾಫಿಟ್ ಇದೆ. ಇಟ್ ಡಸಂಟ್ ಇವನ್ ಕಾಸ್ಟ್ ದೆಮ್ 53 rupees to produce 1 liter, and they are selling it to you for 300 rupees. So that is one ಬಹಳ ಔಟ್ ವೇವ್ ಅಂತ ಹೇಳ್ಬೋದು. ಏನಂತ ಹೇಳ್ಬೋದು ಅಂದ್ರೆ, it doesn't sustain at all for a long term basis. You cannot drink a 300 rupees liter every day. Exactly. ಅರ್ಧ ಲೀಟರ್ ಕುಡಿಬಹುದು ನಂದಿನಿದು ಅಥವಾ ಅಕ್ಷಯ ಕಲ್ಪದು. 300 ರೂಪಾಯಿದು ಓಟ್ಸ್ ಮಿಲ್ಕ್, ಆಲ್ಮಂಡ್ ಮಿಲ್ಕ್ ಕುಡಿಯಕ್ ಚಾನ್ಸೇ ಇಲ್ಲ ಒಬ್ಬ. ಕರೆಕ್ಟ್. ಅಂದ್ರೆ ನೀವ್ ಹೇಳಿದ್ದು ಕರೆಕ್ಟ್. ಇವಾಗ ಸೆಲೆಬ್ರಿಟೀಸ್ ಎಲ್ಲ ನಮ್ಗೆ ಒಂಥರ ಇನ್ಸ್ಪೈರ್ ಮಾಡ್ತಾರೆ. ಇವಾಗ ಎಕ್ಸಾಂಪಲ್ ತಗೋ ಅಂದ್ರೆ ವಿರಾಟ್ ಕೊಹ್ಲಿನೇ ಅನ್ಕೊಡಿ. ವಿರಾಟ್ ಕೊಹ್ಲಿ ವಿಗನ್ ಡಯಟ್ ಫಾಲೋ ಮಾಡ್ತಾ ಇದಾರೆ. ಸೊ ಅವ್ನು ಅಷ್ಟು ಫಿಟ್ ಇದ್ದಾನೆ, ನಾವ್ಯಾಕೆ ಮಾಡಕ್ ಆಗಲ್ಲ ಅಂತ ಜನಗಳಿಗೆ ಥಾಟ್ ಬರುತ್ತೆ. ನನ್ಗೇನ್ ಅನ್ಸುತ್ತೆ ಅಂದ್ರೆ, ನೀವು ಹೇಳಿದ್ದನ್ನು ಕೇಳಿಸ್ಕೊಂಡ್ರೆ, ಅಂದ್ರೆ ವಿರಾಟ್ ಕೊಹ್ಲಿ ಹುಟ್ದಾಗಿಂದಾನು ಏನು ವಿಗನ್ ಡಯಟ್ ಫಾಲೋ ಮಾಡ್ಕೊಂಡ್ ಬಂದಿಲ್ಲ. ಐ ಥಿಂಕ್ ಟಿಲ್ 2012 ಅಥವಾ 15 ವರ್ಗು ನಾರ್ಮಲ್ ಡಯಟ್ ವಿತ್ ಹಿಸ್ ಫೇವ್ರಿಟ್ ಫುಡ್ ಎಲ್ಲ. ಮುಂಚೆ ಎಲ್ಲ ಬಟರ್ ದೆನ್ ಆಮೇಲೆ ವೆಜಿಟೇರಿಯನ್, ದೆನ್ ಹಿ ಬಿಕೇಮ್ ವಿಗನ್ ಅಂತ. ಸೊ ಅಂದ್ರೆ ವಿಗನ್ ಡಯಟ್ ಇಂದ ನಾನು ಸ್ವಲ್ಪ ಚೆಕ್ ಮಾಡಿರೋದ್ರಲ್ಲಿ ಹೆಂಗೆ ಅಂದ್ರೆ, ಈಗ ಮಕ್ಳಿಗೂ ನೀವು ಅಂದ್ರೆ ಚಿಕ್ಕ ವಯಸ್ಸಿಂದನೂ ಇಂಪ್ಲಿಮೆಂಟ್ ಮಾಡ್ಕೊಂಡ್ ಬಂದ್ರೆ ಐ ಥಿಂಕ್ ಗ್ರೋತ್ ಅಲ್ಲೇ ಅದು ಇಟ್ ವಿಲ್ ಇಂಪ್ಯಾಕ್ಟ್. ಸೊ ಆ ತರ ಅಂದ್ರೆ ಇವಾಗ ಸರ್ಟೈನ್ ಇಯರ್ಸ್ ಇಂದ ಫಾಲೋ ಮಾಡ್ಕೊ ಬಂದು ಕೆಲವ್ರಿಗೆ ಇನ್ನೂ ಮುಂಚೆಯಿಂದ ಇಂಪ್ಲಿಮೆಂಟ್ ಮಾಡಿದ್ರೆ ಅದು ಗ್ರೋನ್ ಅಪ್ ಬೇರೆ ತರ ಇಂಪ್ಯಾಕ್ಟ್ ಆಗ್ಬೋದು. ಆಲ್ರೆಡಿ ಗ್ರೋ ಆಗ್ತಾ ಇರೋರಿಗೆ ಇನ್ನೊಂದ್ ತರ ಇಂಪ್ಯಾಕ್ಟ್ ಆಗುತ್ತೆ. ಮತ್ತೆ ಇನ್ನೊಂದ್ ನನಗೇನ್ ಹೇಳ್ಬೇಕು ಅನ್ಸುತ್ತೆ ಅಂದ್ರೆ, ಸೆಲೆಬ್ರಿಟೀಸ್ ಇರ್ಬೋದು, ಇವಾಗ ವಿರಾಟ್ ಕೊಹ್ಲಿನೇ ತಗೊಂಡ್ರೆ ಅವ್ರಿಗೆ ಸರ್ಟೈನ್ ಕೋಚಸ್ ಇರ್ತಾರೆ, ಅವ್ರಿಗೆ ಮ್ಯಾಸಿವ್ ಅಮೌಂಟ್ ಆಫ್ ದುಡ್ಡನ್ನ ಅವ್ರಿಗೆ ಪೇ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಇರೋ ದುಡ್ಡಿಗೆ ದೇ ಕ್ಯಾನ್ ಪೇ ಲೈಕ್ ಎನಿಥಿಂಗ್. ಅದ್ರಲ್ಲಿ ಅವರು ಸಪ್ಲಿಮೆಂಟ್ಸ್ ನ ಬೇಕಾದಾಗ ತಗೋತಾರೆ. ಸೊ ದೇ ವಿಲ್ ಮೇಕ್ ಶ್ಯೂರ್ ದಟ್ ಅವ್ರಿಗೆ ಏನೇನ್ ಬೇಕು ಎಲ್ಲ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಇಂದ ಸಿಗ್ತಾ ಇರುತ್ತೆ ಅಂತ. ಸೊ ಹಂಗಾಗಿ ಅವ್ರು ಕವರ್ ಆಗಿರ್ತಾರೆ. ಬಟ್ ನಮ್ಮಂತ ಕಾಮನ್ ಪೀಪಲ್ ಗಳಿಗೆ ವಿಗನ್ ಡಯಟ್ ನ ಪುಷ್ ಮಾಡಿದ್ರೆ ಅದು ಸಸ್ಟೈನ್ ಆಗೋದ್ ಕಷ್ಟ ಅಂತ ನನ್ಗೂ ಅನ್ಸುತ್ತೆ. ಯಾಕೆಂದ್ರೆ ಇಲ್ಲಿ ಇವಾಗ ಮೊಟ್ಟೆ ಇರ್ಬೋದು, ಪನ್ನೀರ್ ಇರ್ಬೋದು, ಸೋಯಾ, ಇದೆಲ್ಲ ಅಂದ್ರೆ ಎಲ್ಲದೂ ಮಿಕ್ಸ್ಚರ್ ತಗೊಂಡು ನಾನು ತಿಂತಾ ಇದ್ದಾಗ ನನ್ಗೆ ಸ್ವಲ್ಪ ಕಡಿಮೆ ದುಡ್ಡಲ್ಲೇ ಪ್ರೋಟೀನ್ ಬಂದು ಹೋಗ್ಬಿಡುತ್ತೆ. ಬಟ್ ಎಲ್ಲದೂ ನಾನು ಸಪ್ಲಿಮೆಂಟ್ಗೆ ಹೋಗ್ಬೇಕು ಅಂದ್ರೆ ಇಟ್ ಇಸ್ ನಾಟ್ ಸಸ್ಟೈನಬಲ್ ಫಾರ್ ಕಾಮನ್ ಪೀಪಲ್. ಸೊ ಅದು ಜನಗಳು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಂಡ್ ಅಂದ್ರೆ ಎಲ್ಲದೂ ಹೆಂಗೆ ಅಂದ್ರೆ, ಒಂದು ಇಂಡಸ್ಟ್ರಿ ಸರ್ಟನ್ ಟೈಮ್ ಅಲ್ಲಿ ಒಂದೊಂದನ್ನ ಪುಷ್ ಮಾಡ್ತಾ ಇರ್ತಾರೆ. ಸೊ ಇದು ಬ್ಲೈಂಡ್ ಆಗಿ ಯಾವ್ದನ್ನು ತಗೊಂಬಾರ್ದು. ನನಗೆ ಏನೇನ್ ನ್ಯೂಟ್ರಿಷನ್ ಬೇಕು ಅದನ್ನ ತಿಳ್ಕೊಂಡು ಜನ ಫಾಲೋ ಮಾಡ್ಬೇಕು ಅಂತ ಅನ್ಸುತ್ತೆ. ಅಂಡ್ ದೀಸ್ ಸಪ್ಲಿಮೆಂಟ್ಸ್ ಆರ್ ವೆರಿ ಆರ್ಟಿಫಿಷಿಯಲ್. ನಿಮ್ಗೆ ನ್ಯಾಚುರಲ್ ಆಗಿ ಸಿಗ್ತದೆ, ನಿಮ್ಗೆ ನ್ಯಾಚುರಲ್ ಆಗಿ ಮುಂದೆ ಕಣ್ ಮುಂದೆ ಸಿಗ್ತಾ ಇದೆ. ಹೌದು. ಆದ್ರೆ ಬೇಡ ನಿಮ್ಗೆ ಯಾವ್ದೋ ಒಂದು ಬಾಕ್ಸ್ ಅಲ್ಲೇ ನಾನು ಟ್ಯಾಬ್ಲೆಟ್ ಮೂಲಕನೇ ತಗೋತೀನಿ, B12 ವೈಟಮಿನ್ ಅದೆಲ್ಲ ತಗೋತೀನಿ ಅಂದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಆಮೇಲೆ ಇನ್ನೊಂದು ನಂಗೆ ಜ್ಞಾಪಕ ಆಯ್ತು. ವೆನ್ ಯು ಟೇಕ್ ಅ ಫೀಲ್ಡ್ ಅಲ್ವಾ, ಎಲ್ಲ ಆರ್ಮಲ್ಸ್ ಬೆಳೆಸ್ತೀರ ಅನ್ಕೊಳ್ಳಿ, ಯು ಕಿಲ್ ದಟ್ ಎಂಟೈರ್ ಫಾರೆಸ್ಟ್ ಆಗ್ಲಿ ಇದಾಗ್ಲಿ, ಬಟ್ ಯು ಸಿ ದ ಸರ್ಕ್ಯುಲರ್ ಎಕಾನಮಿ ಆಫ್ ದಟ್ ಒನ್.
ನೀವು ಒಂದ್ ಲ್ಯಾಂಡ್ ಅಲ್ಲಿ ಬರೀ ಹುಲ್ಲಿರುತ್ತೆ ಅನ್ಕೊಂಡಿದೀರಾ? ಇಲ್ಲ, ಅಲ್ಲಿ ಇನ್ಸೆಕ್ಟ್ಸ್ ಇರುತ್ತೆ, ಹಲ್ಲಿಗಳೇ ಇರುತ್ತೆ, ಇಲಿಗಳೇ ಇರುತ್ತೆ. ಸೊ ಅದಕ್ಕೆಲ್ಲ ಅದೇ ಚಿಕ್ಕ ಚಿಕ್ಕ ಪ್ರಾಣಿಗಳೇ ತಾನೇ ಊಟ. ಅಂಡ್ ಯು ಆರ್ ಟೆಲಿಂಗ್ ದೆಮ್ ಡೋಂಟ್ ಟೇಕ್ ಎನಿ ಅನಿಮಲ್ ಸೋರ್ಸ್ ಅಂತ, ಬಟ್ ಯು ಆರ್ ಕಿಲ್ಲಿಂಗ್ ಇಟ್ ಡೈರೆಕ್ಟ್ಲಿ ಬೈ ಡೆಸ್ಟ್ರಾಯಿಂಗ್ ದ ಫೀಲ್ಡ್ ಇಟ್ ಸೆಲ್ಫ್. ಇಲಿಗೆ ಇಲಿ ಬೇಕು, ಸಾರಿ, ಇಲಿಗೆ ಹಲ್ಲಿ ಬೇಕು, ಆಯ್ತಾ? ಬೆಕ್ಕಿಗೆ ಇದು ಬೇಕು, ಏನೋ ಇಲಿ ಬೇಕು. ಆಮೇಲೆ ಒಂದು ಗರುಡಗೆ ಅದೇ ಬೇಕು, ಸಣ್ಣ ಸಣ್ಣ ಪ್ರಾಣಿಗಳೇ ಬೇಕು. ಈಗ ನೀವು ಅಲ್ಲೆಲ್ಲ ಕಿಳ್ಳೆ ಮಾಡ್ಬಿಟ್ರೆ ಆ ಬರ್ಡ್ ಕೂಡ ಸಾಯತ್ತೆ, ಈ ಚಿಕ್ಕ ಪ್ರಾಣಿಗಳು ಸಾಯತ್ತೆ. ಈ ಬರ್ಡ್ ಗಳು ಯಾರು ತಿಂತಾರೆ? ಆ ಫಾಕ್ಸ್ ಅದೆಲ್ಲ ತಿಂತಾವ. ಫಾಕ್ಸ್ ಯಾರು ತಿಂತಾರ? ಟೈಗರ್ ತಿಂತಾವ. ಸೊ ನೀನ್ ಎಂಟೈರ್ ಫಾರೆಸ್ಟ್ ಕಿಲ್ ಮಾಡ್ದಂಗ ಆಗ್ತಾ ಇದೆ ಒಂದು ನಿಮ್ ವೀಗನ್ ಪ್ರೊಪಗಂಡ ಇಂದ. ಇಟ್ಸ್ ನಾಟ್ ರೈಟ್ ವೇ. ಕರೆಕ್ಟ್. ಅಂದ್ರೆ ಇವಾಗ ಹೆಂಗೆ ಅಂದ್ರೆ ಮೋಸ್ಟ್ ಆಫ್ ದ ಫುಡ್ ನ ನಾವ್ ಯಾವ ತರ ಆನ್ಸಿಸ್ಟರ್ಸ್ ಫಾಲೋ ಮಾಡ್ಕೊ ಬಂದಿದ್ದಾರೆ ಅದೇ ಮಾಡ್ಕೊಂಬರೋದು ಬೆಸ್ಟ್ ಅಂತ ಅನ್ಸುತ್ತೆ, ತುಂಬಾ ಚೇಂಜ್ ಮಾಡೋಕ್ಕಿಂತ. ಸೊ ಇವಾಗ ಆನ್ಸಿಸ್ಟರ್ಸ್ ಎಲ್ಲ ಮುಂಚೆ ಚೆನ್ನಾಗೇನೆ ತುಪ್ಪ, ಬೆಣ್ಣೆ, ಮೊಸರು ಎಲ್ಲ ತಿನ್ಕೊಂಡ್ ಬಂದಿದ್ದಾರೆ. ಹೇರಳವಾಗಿ ಸಿಗ್ತಾ ಇತ್ತು ಮನೆಗಳಲ್ಲಿ, ಚೆನ್ನಾಗಿ ತಿನ್ಕೊಂಡೇ ಬಂದಿದ್ದಾರೆ. ಸೊ ಐ ಥಿಂಕ್ ಅದು ಗುಡ್ ಅಂತಾನೆ ಅನ್ಸುತ್ತೆ. ಅದ್ ಬಿಟ್ಕೊಂಡು ಕಂಪ್ಲೀಟ್ ವಿಗನ್ ಹೋಗೋದು ನನ್ಗೂ ನಾಟ್ ಅಲೈನ್. ಬಟ್ ನಾನ್ ವೆಜಿಟೇರಿಯನ್ ಇರೋದ್ರಿಂದ ನಾನ್ ಹೇಳಿದ್ರೆ ಐ ಡೋಂಟ್ ನೋ ಜನ ಹೇಗ್ ತಗೊಳ್ತಾರೆ ಅಂತ. ಅದಕ್ಕೋಸ್ಕರ ಐ ಥಿಂಕ್ ಬೀಯಿಂಗ್ ವೆಜಿಟೇರಿಯನ್ ನೀವು ಇದು ಹೇಳ್ತಿದ್ದೀರಾ ಅಂದ್ರೆ ಆಡಿಯನ್ಸ್ ಒಂದ್ಸಲ ರೀಥಿಂಕ್ ಮಾಡ್ಬೇಕು ಅನ್ಸುತ್ತೆ. ಕೃಷ್ಣ ಬೆಣ್ಣೆ ಕದ್ದಾನೆ, ಆಲ್ಮಂಡ್ ಮಿಲ್ಕ್, ಸೋಯಾ ಮಿಲ್ಕ್ ಕದ್ದಿಲ್ಲ ಅವನು. ಅದು ಒಂದು. ಆಮೇಲೆ ನೋಡಿ, ನೀವು ನಮ್ ಸ್ಪಿರಿಚುವಲ್ ನೋಡಕ್ ಹೋದ್ರು ಇಂಡಿಯನ್ಸ್ ಅಲ್ಲಿ ನಾವು ಹೋಮ ಮಾಡ್ಬೇಕಾದ್ರೆ ಗೀ ಉಪಯೋಗಿಸ್ತೀವಿ ನಾವು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ನೋಡಿ, ಯಾಕೆ ಗೀ ಉಪಯೋಗಿಸ್ತೀವಿ? ಯಾವ್ದು ಬೇಕಾದ್ರೂ ಉಪಯೋಗಿಸಬಹುದು, ಮಸ್ಟರ್ಡ್ ಆಯಿಲ್, ಅದ್ಯಾವ್ದೋ ಸಫಲ ಆಯಿಲ್ ಉಪಯೋಗಿಸಬಹುದು. ಬಟ್ ವೈ ಗೀ? ಯಾರು ಕೇಳೋದಿಲ್ಲ, ಆಯ್ತಾ? ನೀವು ನೋಡಿ, ಒಂದು ಹುಲ್ಲಿಂದ ನಿಮ್ಗೆ ತುಪ್ಪ ಸಿಗ್ತಾ ಇದೆ. ಯಾಕೆ? ಹುಲ್ಲು ಯಾರು ತಿಂತಾರ? ಹಸು ತಿಂತದ. ಹಸು ಏನ್ ಕೊಡ್ತದ? ಹಾಲು ಕೊಡ್ತದ. ಆ ಹಾಲಿಂದ ಬೆಣ್ಣೆ ಬರುತ್ತೆ. ಆ ಬೆಣ್ಣೆ ನಾವು ಇದು ಕುದಿಸಿ ಇದು ಮಾಡಿದ್ರೆ ತುಪ್ಪ ಆಗುತ್ತೆ. ಸೊ ನಾವು ಹೋಮ ಮಾಡ್ಬೇಕಾದ್ರೆ ಏನ್ ಹೇಳ್ತಾ ಇದೀವಿ? ನಾನೊಂದು ಪ್ಯೂರೆಸ್ಟ್ ಫಾರ್ಮ್ ಹಾಕ್ತಾ ಇದ್ದೀನಿ ಈ ಟ್ರಾನ್ಸ್ಫಾರ್ಮೇಶನ್ಗೆ, ಬೇರೆ ಯಾವ್ದು ಹಾಕ್ತಿಲ್ಲ. ಸೊ ಇದನ್ನ ಅಗ್ನಿಯಾಗೆ ನಾನು ಬಳಸ್ತೀನಿ. ಆಮೇಲೆ ನೀವು ಅಗ್ನಿ ಒಳಗೆ ಹಾಕ್ತಿರಲ್ಲ ತುಪ್ಪ, ಅದು ತುಂಬಾ ಜೋರಾಗೇನ್ ಬರ್ನ್ ಆಗಲ್ಲ, ನಿಧಾನಕ್ಕೆ ಬರ್ನ್ ಆಗುತ್ತೆ. ಇಟ್ ಮೀನ್ಸ್ ದ್ಯಾಟ್ ಆ ತುಪ್ಪನ ಒಂದೊಂದು ಇಂಚ್, ಒಂದ್ ಗ್ರೇನ್ ಕೂಡ ಆಫ್ ತುಪ್ಪ ಅದ್ ಚೆನ್ನಾಗಿ ಬಳಸ್ತಾ ಇದೆ. ಅದು ಫೈರ್ಗೆ ಫ್ರೆಂಡ್ ತುಪ್ಪ ರೀ, ಎಣ್ಣೆ ಅಲ್ಲ. ಸೊ ನಿಧಾನ ಕುರಿಯತ್ತೆ, ಅದು ಇಂಪಾರ್ಟೆಂಟ್. ಹೋಮದಲ್ಲಿ ಅದೇ ಇಂಪಾರ್ಟೆಂಟ್ ಅಲ್ವಾ? ಕರೆಕ್ಟ್. ಸೊ ದಟ್ಸ್ ಹೌ. ಇಲ್ಲಾಂದ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ವೀಗನ್ ಡಯಟ್ ಬಗ್ಗೆ ನನ್ಗೆ ಗೊತ್ತಿಲ್ಲ. ವೀಗನ್ ಡಯಟ್ ನಾನ್ ಅನ್ಕೊಂಡಿದ್ದೆ ಯಾರು ಫಾಲೋ ಮಾಡಲ್ಲ ಅಂತ. ಬಟ್ ಐ ಸಿ ಸೋ ಮೆನಿ. ಮೊನ್ನೆ ಒಂದು KBC ಯಲ್ಲೂ ಹಂಗೆ ಆಯ್ತು. ಒಬ್ಬ ಹಿ ಈಸ್ ಕ್ರೈಂಗ್ ಲೈಕ್ ಎನಿಥಿಂಗ್ ಅಂಡ್ ಹಿ ಈಸ್ ಟೆಲಿಂಗ್, ಏನ್ ಹೇಳ್ತಾ ಇದ್ದಾನಂದ್ರೆ, ಯಾವ ಅನಿಮಲ್ನು ಹಾರ್ಮ್ ಮಾಡದೆ ನಾವು ಇದನ್ನ ಫಾಲೋ ಮಾಡ್ಬೇಕು. ಬಿಕಾಸ್ ಯು ಆರ್ ಟೇಕಿಂಗ್ ಟೂ ಮಚ್ ಮಿಲ್ಕ್, ಅದರಿಂದ ಇದು ಮಾಡ್ತಾ ಇದೀರಾ, ಹಾಲ್ ತೆಗ್ದಿ ತುಂಬಾನೇ ಮಾಡ್ತಾ ಇದೀರಾ ನಿಮ್ ಪ್ರಾಫಿಟ್ ಸಲುವಾಗಿ. ಹೌದಪ್ಪ, ನಾನ್ ಇಂಡಿಯಾಸ್ 5% GDP ಡೈರಿ ಫಾರ್ಮಿಂಗ್ ಇಂದ ನಡೀತಾ ಇದೆ. 80 million women are educated because of that one. ಅವ್ರಿಗೆ ಕೆಲಸ ಇದೆ, ಅಟ್ ಲೀಸ್ಟ್ ಅವ್ರ ಫ್ಯೂಚರ್ ಅದ್ರ ಮೇಲೆ ಡಿಪೆಂಡ್ ಇದೆ. ಇಫ್ ಯು ಟೇಕ್ ಔಟ್ ದಟ್ ಡೈರಿ ಫಾರ್ಮಿಂಗ್ ಇಟ್ ಸೆಲ್ಫ್, ಆಯ್ತಾ, ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಇಂಡಿಯನ್ ಎಕಾನಮಿ. ನೀವು ಇದ್ದಕ್ಕಿದ್ದಾಗೆ ಹಾಲ್ ಬಿಡಿಸ್ಬಿಡಿ, ತುಪ್ಪ ಬಿಡಿಸ್ಬಿಡಿ, ಕೆನೆ ಬಿಡಿಸ್ಬಿಡಿ, ಎಲ್ಲಿ ಹೋಗ್ಬೇಕು ಅವ್ರು? ಆಮೇಲೆ ಅದೇ ವೆನ್ ಯು ಟೆಲ್ ದಟ್ ಇನ್ KBC ಅಲ್ಲಿ ಈವನ್ ಅಮಿತಾಬ್ ಬಚ್ಚನ್ ಈಸ್ ರಿಪ್ಲೈಯಿಂಗ್ ವಿತ್ ಹಿಸ್ ಸೆಂಟಿಮೆಂಟಲ್. ಬಟ್ ನೀವು ಒಂದ್ ರೆಕಾಗ್ನೈಸ್ ಮಾಡಿ, ಅಲ್ಲಿ ಯು ಟ್ರೈ ಟು ಡಿಗ್ ಮೋರ್. ಅಮಿತಾಬ್ ಬಚ್ಚನ್ ಈಸ್ ಎಷ್ಟು 80 ಇದನ ಅವ್ನ್ ಇವಾಗ ಗೊತ್ತಾಗ್ತಾ ಇದೆ ವೀಗನ್ ಡಯಟ್. ಇಟ್ ಮೀನ್ಸ್ ಟಿಲ್ 80 he was not following any vegan diet. ಅದೇ ಕರೆಕ್ಟ್. You are following, you are seeing videos of a 35-year-old person who is doing vegan diet, but you are not following a person who has not done vegan diet and he is still living till 85-90. Correct. ಆಮೇಲೆ ಜಪನೀಸಿಗೆ ಹೋಗಿ ನೀವು ಹೇಳಿ ನಾನು vegan diet ಫಾಲೋ ಮಾಡ್ತೀನಿ ಅಂತ, ಆ 100-year or there is one zone, ಆಯ್ತಾ, very famous zone. Correct. They don't follow vegan diet. They are all above 100 only. Okay, Abhishek, maybe one ಎಕ್ಸ್ಟ್ರಾ ಪಾಯಿಂಟ್ ವಾಟ್ ವಿ ವಾಂಟ್ ಟು ಡಿಸ್ಕಸ್ ಅಂದ್ರೆ ವ್ಯೂವರ್ಸ್ಗೂ ತಿಳಿಸ್ಬೇಕು ಅಥವಾ ನನಗೂ ತಿಳ್ಕೊಬೇಕಂದ್ರೆ, ಈಗ ವಿಗನ್ ಡಯಟ್ ಇಂದ ಇಷ್ಟೆಲ್ಲ ನ್ಯೂಟ್ರಿಷನಲ್ ಡಿಫೆಕ್ಟ್ ಅಥವಾ ಡೆಫಿಷಿಯನ್ಸಿ ಆಗುತ್ತಲ್ಲ, ಸೊ ಇದರಿಂದ ಯಾವ್ದಾದ್ರು ಸೀರಿಯಸ್ ಎಫೆಕ್ಟ್ ಆಗಿರೋ ಕೇಸಸ್ ನಿಮಗೆ ಗೊತ್ತಾ, ಅಥವಾ ಏನಾದ್ರು ಓದಿರೋದ್ರ ಬಗ್ಗೆ, ರಿಸರ್ಚ್ ಬಗ್ಗೆ ಏನಾದ್ರು ತಿಳಿಸ್ಕೊಡ್ತೀರಾ ವ್ಯೂವರ್ಸ್ಗೆ? ಗೊತ್ತಿಲ್ಲ, ನಮ್ಮಲ್ಲಿ ಎಲ್ಲರೂ ಕ್ರಿಕೆಟ್ ಫಾಲೋ ಮಾಡ್ತೀವಲ್ಲ ಎಲ್ಲರೂ. ಕರೆಕ್ಟ್. ಶೇನ್ ವಾರ್ನ್ ಗೊತ್ತಾ? ಎಸ್, ಶೇನ್ ವಾರ್ನ್
ಹೌದು ಇಸ್ ವೆರಿ ಫೇಮಸ್ ಅಲ್ವಾ, ಹೌದು ಹೌದು ಆಸ್ಟ್ರೇಲಿಯನ್. ಹೌದು. ಸೊ ಅವ್ನು ಹೆಂಗ್ ಹೋಗಿದ್ದು ಆಕ್ಚುಲಿ, ಹಿ ವಾಸ್ ಆನ್ ಎ ಫ್ರೂಟ್ ಡಯಟ್, ಆನ್ ಎ ಜ್ಯೂಸ್ ಡಯಟ್ ಆಕ್ಚುಲಿ. ಕರೆಕ್ಟ್. ಕಾರ್ಡಿಯಾಕ್ ಅರೆಸ್ಟ್ ಆಗೈತೆ ಹೋಯ್ತು ಆಯ್ತಾ. ಬಿಕಾಸ್ ಸಿ ಯು ಆರ್ ಸರ್ವೈವಿಂಗ್ ಓನ್ಲಿ ಆನ್ ಅ ಫ್ರೂಟ್ ಜ್ಯೂಸ್, ದಟ್ ಈಸ್ ನಥಿಂಗ್ ಬಟ್ ಶುಗರ್ಸ್. ಅದ್ರ ಮೇಲೆ ನೀವು ಸರ್ವೈವ್ ಆಗ್ತಾ ಇರ ಅಂಡ್ ನೀವು ಎಕ್ಸರ್ಸೈಸ್ ಮಾಡ್ತೀರಾ. ವೆನ್ ಯು ಸಿ ಅವರ್ ಬಾಡಿ, ನಮ್ ಗಟ್ ನೋಡಿದ್ರೆ ದೇರ್ ಇಸ್ ಎ ಎನ್ಸೈಮ್ ವಿಚ್ ಅಬ್ಸಾರ್ಬ್ಸ್ ಆನಿಮಲ್ ಫ್ಯಾಟ್ ಆಲ್ಸೋ, ಆನಿಮಲ್ ರಿಲೇಟೆಡ್ ಇದು ಸೋರ್ಸ್ ಆಯ್ತಾ, ಮೊಸರು, ಘೀ, ತುಪ್ಪ. ಬಟ್ ಸ್ಟಿಲ್ ಇನ್ ನಾನ್ ವೆಜಿಟೇರಿಯನ್ ಆಲ್ಸೋ ವಿ ಹ್ಯಾವ್ ದಟ್ ಎನ್ಸೈಮ್ ವೇರ್ ವಿ ಕ್ಯಾನ್ ಡೈಜೆಸ್ಟ್ ದಟ್ ಒನ್. ಅದಕ್ಕೆ ಹ್ಯೂಮನ್ಸ್ ಆರ್ ಓಮ್ನಿವೋರಸ್, ದೇ ಆರ್ ನಾಟ್ ಹರ್ಬಿವೋರಸ್. ಬಿಕಾಸ್ ನಾವು ಅಗ್ರಿಕಲ್ಚರ್ ತಂದಿದ್ದು ಫಾರ್ ಮಾಸ್ ಪ್ರೊಡಕ್ಷನ್ ತಂದಿರೋದು, ಓಕೆ, ಫಾರ್ ಈಸ್ ಆಫ್ ದ ಇದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಪೀಪಲ್ ವೇರ್ ಹಂಟರ್ಸ್ ಆಲ್ಸೋ. ದೇ ಯೂಸ್ ಟು ಹಂಟ್ ಅನಿಮಲ್ಸ್, ದೇ ಯೂಸ್ ಟು ಕಿಲ್. ಯಾವಾಗ ಅದು ಸಿಕ್ತಿರ್ಲಿಲ್ಲ ಅನಿಮಲ್, ವಿ ಯೂಸ್ ಟು ಡೂ ದಿಸ್. ನಮ್ಗೆ ಅಟ್ಲೀಸ್ಟ್ ಒಂದು ಬ್ಯಾಕಪ್ ಇದೆ. ಈಗ ನಮ್ ಲೈಫ್ ಅಲ್ಲೇ ಅಲ್ಲ ಬ್ಯಾಕಪ್ ಇದ್ದೇ ಇರತ್ತೆ ಏನೋ ಒಂದು. ಕರೆಕ್ಟ್, ರೈಟ್. ಇವತ್ತು ಸೈಕ್ಲಿಂಗ್ ಆಗ್ಲಿಲ್ಲ ಅಂದ್ರೆ ನಾ ಜಾಗಿಂಗ್ ಮಾಡ್ತೀನಿ, ಇವತ್ತು ಜಾಗಿಂಗ್ ಆಗಲಿಲ್ಲ ನಾ ಜಿಮ್ಗೆ ಹೋಗ್ತೀನಿ. ಸೊ ದೇರ್ ವಿಲ್ ಬಿ ಸಮ್ ಕೈಂಡ್ ಆಫ್ ಬ್ಯಾಕಪ್ಸ್. ಸೊ ಹ್ಯೂಮನ್ಸ್ ಆಲ್ಸೋ ಎವಾಲ್ವ್ಡ್, ದೇ ವೇರ್ ಆಲ್ ಲೈಕ್ ಗುಡ್ ರಿಸ್ಕ್ ಟೇಕರ್ಸ್ ಆಲ್ಸೋ. ಇವಾಗ ಇಫ್ ಯು ಯೂಸ್ ಟು ಕಿಲ್ ಅನಿಮಲ್, ಒಂದ್ ವಾರಕ್ಕೆ ಆಗಿರೋದು ಅವ್ರಿಗೆ. ಇಫ್ ಯು ಡೋಂಟ್ ಗೆಟ್ ಎ ಅನಿಮಲ್ ದೇರ್, ಯು ಸಿ ಓಕೆ ನಾವು ಈ ಏರಿಯಾದಲ್ಲಿ ನಮ್ಗೆ ಏನು ಬೆಳೆಸಬಹುದು. ಆ ಟೈಮಲ್ಲಿ ಪ್ಯಾರಲಲಿನೂ ಮಾಡ್ತಾ ಇದ್ರು. ಸೊ ಯೂಸ್ ಟು ಟೇಕ್ ಗ್ರೈನ್ಸ್ ಆಲ್ಸೋ. ಸೊ ಬಟ್ ದೇ ನೆವರ್ ಡಿಪೆಂಡೆಂಟ್ ಓನ್ಲಿ ಆನ್ ವೀಟ್ ಆಗಲಿ ರೈಸ್ ಆಗಲಿ. ಸೊ ವಿ ಆರ್ ಓಮ್ನಿವರಸ್. ಓಕೆ. ಸೆಕೆಂಡ್ ಥಿಂಗ್ ಇಸ್ ದ ಇನ್ನೊಂದು ವರ್ಸ್ಟ್ ಎಕ್ಸಾಂಪಲ್ ಆರ್ ಅ ವೆರಿ ಬ್ಯಾಡ್ ಎಕ್ಸಾಂಪಲ್ ಆಗಿರೋದಂದ್ರೆ, ಒಂದು ಬಾಲಿಯಲ್ಲಿ ಒಬ್ಳು ವುಮೆನ್, ಐ ಥಿಂಕ್ ಶಿ ಇಸ್ 27 years old. She was 27 years old. She also did only fruitarian diet. Fruitarian ಅಂದ್ರೆ only fruits. She only survived on fruits, thinking that ಅವಳ ಬಾಡಿ ಕ್ಲಿನ್ಸ್ ಆಗ್ತಾ ಇದೆ ಅಂತ ಒಳಗಡೆಯಿಂದ. ಫುಲ್ ಡಿಟಾಕ್ಸ್ ಮಾಡ್ತಾ ಇದೆ ಅಂತ. She died at the age of 27 and her weight had gone to 25. ಅಷ್ಟು ವರ್ಸ್ಟ್ ಆಗಿತ್ತು ಕಂಡೀಷನ್. ಸೊ ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್ ಆಲ್ಸೋ, ಬಟ್ ಅದು ಲೈಮ್ ಲೈಟಿಗೆ ಬರೋದಿಲ್ಲ ಆಕ್ಚುಲಿ ಈಸಿಯಾಗಿ. ನಮ್ಗಿದು ಏನೋ ಸಿಕ್ತೋ ದಟ್ ಈಸ್ ಹೆಲ್ಪ್ಫುಲ್, ಬಟ್ ದೇರ್ ಆರ್ ಸೋ ಮೆನಿ ಡೆಫಿಷಿಯನ್ಸಿ ಹ್ಯಾಪನಿಂಗ್ ಡ್ಯೂ ಟು ವೀಗನ್ ಡಯಟ್. ಕರೆಕ್ಟ್. ಐ ವುಡ್ ನಾಟ್ ಸಜೆಸ್ಟ್ ದಟ್ ಒನ್. ಬಟ್ ಕರೆಕ್ಟ್. ಸೊ ವೆರಿ ಗುಡ್ ಇನ್ಫಾರ್ಮೇಶನ್ ಅಭಿಷೇಕ್. ಸೊ ಫೈನಲ್ ಆಗಿ ಒಂದು ಔಟ್ಲೈನ್ ಹೇಳಬೇಕು ಈ ಎಪಿಸೋಡ್ಗೆ ಅಂದ್ರೆ ವ್ಯೂವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಿ, ಐ ಆಮ್ ನಾಟ್ ಅ ಸಪೋರ್ಟರ್ ಆಫ್ ವೀಗನ್ ಡಯಟ್ ಅಂಡ್ ಐ ವೋಂಟ್ ರೆಕಮೆಂಡ್ ಆಲ್ಸೋ. ನಿಮ್ಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್, ಒಳ್ಳೆ ಪ್ರೋಟೀನ್, ಒಳ್ಳೆ ಫ್ಯಾಟ್ ಸಿಗ್ಬೇಕಂದ್ರೆ ಪ್ಲೀಸ್ ಫಾಲೋ ವೆಜಿಟೇರಿಯನ್ ಡಯಟ್ ಆರ್ ನಾನ್ ವೆಜಿಟೇರಿಯನ್ ಡಯಟ್ ಆರ್ ಎಗಿಟೇರಿಯನ್ ಡಯಟ್. ಈ ಮೂರಲ್ಲಿ ಯಾವ್ದಾರೆ ಯು ಕ್ಯಾನ್ ಕಂಟಿನ್ಯೂ ಯುವರ್ ಡಯಟ್, ಬಟ್ ಪ್ಲೀಸ್ ಡೋಂಟ್ ಡೂ ವೀಗನ್ ಡಯಟ್. ಸೂಪರ್, ಥ್ಯಾಂಕ್ ಯು. ಐ ಥಿಂಕ್ ಆಡಿಯನ್ಸ್ ವಿಲ್ ಶೇರ್ ಯುವರ್ ಕಮೆಂಟ್ಸ್, ಯುವರ್ ಥಾಟ್ಸ್ ಶೇರ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೆ ಅಂತ, ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಡೌಟ್ ಇದ್ರೆ ಡಯಟ್ ಬಗ್ಗೆ, ನಮ್ಮ ನ್ಯೂಟ್ರಿಷನಿಸ್ಟ್ ಕೋಚ್ ಅಭಿಷೇಕ್ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಕಮೆಂಟ್ಸ್ ಸೆಕ್ಷನ್ ಅಲ್ಲಿ ಅವ್ರ ನಂಬರ್, ಅವ್ರ ಡೀಟೇಲ್ಸ್ ಇರುತ್ತೆ. ಪ್ಲೀಸ್ ಡೂ ಕಾಂಟ್ಯಾಕ್ಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಭಿಷೇಕ್.